ಇಂದು ವಿಜಯದಶಮಿ ಹಿನ್ನೆಲೆ ಒಂದು ಸಾರ್ವಜನಿಕ ಶೋಭಾಯಾತ್ರೆ ನಡೀತಾ ಇದೆ. ಅಂದ್ರೆ ದಾವಣಗೆರೆ, ಹಳೆ ದಾವಣಗೆರೆ ವೆಂಕಟೇಶ್ ಸರ್ಕಲ್ ನಿಂದ ಈಗಾಗಲೇ ಶೋಭಾಯಾತ್ರೆಗೆ ಚಾಲನೆ ಸಿಕ್ಕಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಹರಿಹರ ಬಿಜೆಪಿ ಶಾಸಕರಾದಂತ BP ಹರೀಶ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಇದಕ್ಕೆ ಶೋಭಾಯಾತ್ರೆ ಚಾಲನೆ ಕೊಟ್ಟಿದ್ರು, ಏನ್ ಹೇಳ್ತೀರಿ ಬಗ್ಗೆ? ನೋಡಿ, ಈ ದಿನ ಚಾಮುಂಡೇಶ್ವರಿ ದಾವಣಗೆರೆಯ ಹಿಂದೂಗಳಿಗೆ ಆಶೀರ್ವಾದ ಮಾಡಿದ್ದಾಳೆ. ಏನು ವಿನಾಯಕ ವಿಸರ್ಜನೆ ಸಂದರ್ಭದಲ್ಲಿ ಜಿಲ್ಲಾಡಳಿತ DJ ಕೊಡಲ್ಲ, ಅಲ್ಲಿ ಮೆರವಣಿಗೆ ಹೋಗ್ಬಾರ್ದು, ಇಲ್ಲಿ ಮೆರವಣಿಗೆ ಹೋಗ್ಬಾರ್ದು ಅಂತೇಳಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು ಆಡಳಿತ. ಇವತ್ತು ಕೊನೆಗೊಂಡಿದೆ. ಆ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ಇವತ್ತು ಹಿಂದೂ ಬಂಧುಗಳು DJಯ ಮೂಲಕ ಮೆರವಣಿಗೆ ಶೋಭಾಯಾತ್ರೆ ಪ್ರಾರಂಭ ಆಗಿದೆ. ಇದು ಪ್ರಾರಂಭದ ಜಯ ಹಿಂದೂಗಳಿಗೆ ಅಂತೇಳಿ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಸರ್, ಈಗ ಕೆಲವೊಂದಿಷ್ಟು ಗಣೇಶ ಮೆರವಣಿಗೆ ಆಗಿರಲಿ, DJನು ಕೊಡ್ತಿರ್ಲಿಲ್ಲ, ಮತ್ತೆ ಮೆರವಣಿಗೆಗೂ ಕೂಡ ಅವಕಾಶವನ್ನ ಕೊಟ್ಟಿರ್ಲಿಲ್ಲ. ಸರ್, ಈ ಬಗ್ಗೆ ಏನಾಯ್ತು? ಮತ್ತೇನಾದ್ರು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕುವಂತ ಕೆಲಸವನ್ನು ಮಾಡಿದ್ರು, ತಮ್ಮ ಮೇಲೇನು ಕೇಸ್ ಹಾಕಿದ್ರು. ಈಗಾಗಲೇ ಕೆಲವೊಂದಿಷ್ಟು ಹಿಂದೂ ಮುಖಂಡರನ್ನ ಗಡಿಪಾರು ಮಾಡುವಂತ ಕೆಲಸವನ್ನು ಮಾಡಿದ್ರು. ಏನ್ ಹೇಳ್ತೀರಿ ಈ ಬಗ್ಗೆ? ನೋಡಿ, ಎಷ್ಟು ಜನ ಹಿಂದೂಗಳನ್ನ ಗಡಿಪಾರು ಮಾಡ್ಲಿಕ್ಕೆ ಸಾಧ್ಯ ಇದೆ ಈ ಸರ್ಕಾರದಲ್ಲಿ? ಮಲ್ಲಿಕಾರ್ಜುನ್ಗೆ ಅಧಿಕಾರ, ಹಣದ ಮದ ತುಂಬಿದೆ. ಅವನಿಗೆ ಹಣ ಮಾಡೋದು ಬಿಟ್ಟು ಏನು ಗೊತ್ತಿಲ್ಲ. ಅವನು ಅಲ್ಪಸಂಖ್ಯಾತರು ಒಬ್ಬರಿದ್ರೆ ಸಾಕು, ನಾವು ಇಡೀ ರಾಜ್ಯ ಹಿಡಿಬಹುದು ಅಂತಕ್ಕಂಥ ಭಾವನೆಯಲ್ಲಿದ್ದಾರೆ. ಇವತ್ತು ಹಿಂದೂಗಳ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ. ಕಲ್ತೂರಿರ್ತಕ್ಕಂಥ ಅಲ್ಪಸಂಖ್ಯಾತರನ್ನ ಬಿಡ್ತಾರೆ. ಇದನ್ನ ಸಮಾಧಾನ ಮಾಡ್ಲಿಕ್ಕೆ ಹೋದಂತ ಸತೀಶ್ ಪೂಜಾರಿ ಅವ್ರ ಮೇಲೆ ಕೇಸ್ ಹಾಕೋದ್ರ ಜೊತೆಗೆ ಅವರಿಗೆ ಗಡೀಪಾರು ಮಾಡ್ತಾರೆ. ಈ ರೀತಿಯ ಅನೇಕ ಕ್ರಮಗಳು. ಬೆಂಗಳೂರಿನ ಒಂದು ಪೊಲೀಸ್ ಸ್ಟೇಷನ್, ಪೊಲೀಸ್ ಜೀಪಿಗೆ ಬೆಂಕಿ ಹಾಕಿದಂಥವ್ರಿಗೆ ಸರ್ಕಾರ ಬಿ ರಿಪೋರ್ಟ್ ಕೊಡುತ್ತೆ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದೌರ್ಜನ್ಯ ಮಾಡಿದಂಥವರಿಗೆ ಬಿ ರಿಪೋರ್ಟ್ ಕೊಡುತ್ತೆ. ಆದ್ರೆ ಇವತ್ತು ಹಿಂದೂಗಳ ಮೇಲೆ ಸುಖ ಸುಮ್ಮನೆ ಕೇಸ್ ಹಾಕ್ತಾರೆ. ಇವತ್ತು ನಿಮಗೂ ಗೊತ್ತಿದೆ, ನನ್ನ ಮೇಲೂ ಕೂಡ ಜಿಲ್ಲಾ ಸಚಿವರ ಒಂದು ಕುಮ್ಮಕ್ಕಿಂದ ಇವತ್ತು SP ಅವರು ಸುಮ್ಮನೆ ಇದ್ದಂತ SP ಅವರಿಗೆ ಕುಮ್ಮಕ್ ಕೊಟ್ಟು ಕೇಸ್ ಹಾಕಿದ್ದಾರೆ. ನಾವು ಹಿಂದೂಗಳು ಈ ರೀತಿಯ ಕೇಸ್ಗಳಿಗೆ ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಬಗ್ಗಲ್ಲ. ಇವತ್ತು ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಹಿಂದೂಗಳ ಮೇಲಿದೆ. ಅದು ವಿಜಯೋತ್ಸವ ಅಂದ್ರೆ ಇವತ್ತೇನ್ DJ ಮೂಲಕ ಮೆರವಣಿಗೆ ಆಗ್ತಾ ಇದೆ, ಇದೇ ನಮ್ಮ ವಿಜಯೋತ್ಸವ. ನಮ್ಮ ವಿಜಯ ಇಂದಿನಿಂದ ಪ್ರಾರಂಭ ಆಗ್ತದೆ. ಈ ಸರ್, ಹಿಂದೂಗಳ ಮೇಲೆ ಕೇಸ್ ಆಗಿದೆ ಅಲ್ಲ ಸರ್, ಮುಂದಿನ ಯಾವ ರೀತಿ ಹೋರಾಟವನ್ನ ಮಾಡ್ತೀರಿ? ಸಚಿವರು ವಿರುದ್ಧ ಆಗಿರ್ಬೋದು, ರಾಜ್ಯ ಸರ್ಕಾರದ ವಿರುದ್ಧ ಆಗಿರ್ಬೋದು. ನೋಡಿ, ಜನರಿಗೆ ಈಗ ಗೊತ್ತಾಗಿದೆ ನಾವೇನ್ ತಪ್ಪು ಮಾಡಿದೀವಿ ಅಂತೇಳಿ. ಹಿಂದೂಗಳಿಗೆ ಈಗ ಗೊತ್ತಾಗಿದೆ. ಇವತ್ತು ಜನರು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಜನರು ಎಚ್ಚೆತ್ತುಕೊಂಡಿರೋದಕ್ಕೆ ಸರ್ಕಾರ ಭಯದಿಂದ ಇವತ್ತು DJಗೆ ಅನುಮತಿ ಕೊಡ್ತಿದೆ. ಇನ್ನು ಮುಂದಿನ ದಿನದಲ್ಲಿ ಎಲ್ಲಾ ರೀತಿಯ ಹೋರಾಟಕ್ಕೆ ಬರೀ ಭಾರತೀಯ ಜನತಾ ಪಕ್ಷ ಅಲ್ಲ, ಪ್ರತಿಯೊಬ್ಬ ಹಿಂದೂಗಳು ಕೂಡ ಕೈ ಜೋಡಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಜಯ ನಮ್ಮದಿದೆ. ಈ ಭ್ರಷ್ಟ ಸರ್ಕಾರ ಕೊನೆಗಾಣಿಸ್ತೀವಿ. ಇದಿಷ್ಟು ಹರಿಹರ ಶಾಸಕರಂತ BP ಹರೀಶ್ ಅವರ ಮಾತು. ನಾವು ಮುಂದಿನ ದಿನಗಳಲ್ಲಿ ಹಿಂದೂಗಳ ವಿರುದ್ಧ ಏನ್ ಕೇಸ್ ಆಗ್ತಿದ್ರ ಬಗ್ಗೆ ಹೋರಾಟವನ್ನು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಹೇಳುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ BC ನ್ಯೂಸ್ ಫಸ್ಟ್ ದಾವಣಗೆರೆ.